ಗುರುರಾಜ್ ಶ್ರೀಲೀಲಾಗೆ ಇನ್ನೊಂದು ಮದುವೆ ಮಾಡ್ಕೊ ಅಂತ ಹೇಳಿದ್ರು. ಆದ್ರೆ ಶ್ರೀಲೀಲಾ ಅದಕ್ಕೆ ಸುತಾರಾಮ್ ಒಪ್ಪಲ್ಲ ಅಂತ ಹೇಳಿದ್ಲು. ಅದೇ ವಿಷಯಕ್ಕೆ ಸರೋಜಾ ಮತ್ತೆ ಶ್ರೀಲೀಲಾ ನಡುವೆ ಆರ್ಗ್ಯುಮೆಂಟ್ ನಡೀತಿತ್ತು. ಅಮೋಘ್ ನಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ಶ್ರೀಲೀಲಾ ಹೇಳಿದಾಗ ಗುರುರಾಜ್, ಸ್ಟಾಪ್ ಬಿಡ್ಲಿಲ್ಲ, ಅಂಥದ್ದೆಲ್ಲ ಸಿನಿಮಾಗಳಲ್ಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ರಿಯಲ್ ಲೈಫಲ್ಲಿ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ನಾಳೆ ಬೆಳಗ್ಗೆ ನಾವು ಲಾಯರ್ ಆಫೀಸಿಗೆ ಹೋಗಿ ಡಿವೋರ್ಸ್ಗೆ ಅಪ್ಲೈ ಮಾಡ್ತಿದೀವಿ ಅಷ್ಟೇ. ಇದು ನನ್ನ ಫೈನಲ್ ಡಿಸಿಷನ್. ಇದನ್ನ ಒಪ್ಕೊಂಡ್ರೆ ಒಳ್ಳೇದು. ನನ್ನ ಮಾತು ಮೀರೋರ್ಗೆ ನಮ್ಮ ಮನೆಯಲ್ಲಿ ಜಾಗ ಇಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ರು. ನನ್ಗೊಂದು ಹೇಳಿ, ನೀವಿಬ್ರು ನನ್ನನ್ನ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಹೀಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಹೆದರ್ಕೊಂಡ್ಬಿಡ್ತೀನಿ ಅಂತಂತನಾ? ಅಥವಾ ಈ ಮನೆ ಬಿಟ್ರೆ ಹೋಗೋದಕ್ಕೆ ಬೇರೆ ಎಲ್ಲೂ ಜಾಗ ಇಲ್ಲ ಅಂತನಾ? ನನ್ನ ಗಂಡನ್ಗೆ ಅವಮಾನ ಮಾಡಿ ಮನೆಯಿಂದ ಆಚೆ ಹಾಕಿದ್ರು ನಾನು ಇಲ್ಲೇ ಇದ್ದೀನಿ. ಯಾಕೆ ಗೊತ್ತಾ? ನಿಮ್ಮೇಲಿರೋ ಪ್ರೀತಿಯಿಂದ. ಇಲ್ಲಾಂದ್ರೆ ನಾನು ಅಮೋಘ್ ಜೊತೆನೆ ಹೊರಟು ಹೋಗ್ತಿದ್ದೆ. ನೀವಿಷ್ಟು ಹೇಳಿದ್ಮೇಲೆ ನಾನಿನ್ನೂ ಇಲ್ಲಿರೋಕ್ಕಾಗಲ್ಲ. ನಾನು ಮತ್ತೆ ಅಮೋಘ್ ಈ ಕ್ಷಣನೇ ಮನೆ ಬಿಟ್ಟು ಹೋಗ್ತೀವಿ. ಶ್ರೀಲೀಲಾ ಮಾತಲ್ಲಿ ಕೋಪ, ಬೇಜಾರು ಎರಡೂ ಇತ್ತು. ಅವಳು ಅಮೋಘ್ ಕಡೆ ನೋಡಿ, ಅಮೋಘ್, ನನ್ನ ನಿನ್ನ ಜೊತೆ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳಿದ್ಲು. ನಾನು ಈ ದಿನಕ್ಕೋಸ್ಕರನೇ ಕಾಯ್ತಿದ್ದೆ ಶ್ರೀಲೀಲಾ ಅವಳು ನುಂಗ್ಕೊಂಡು ಅಪ್ಪ ಅಮ್ಮನ ನೋಡಿ, ನಿಮ್ಮ ಮನಸ್ಸು ಚೇಂಜ್ ಆದರೆ ಒಂದು ಕಾಲ್ ಮಾಡಿ ಅಂತ ಅಲ್ಲಿಂದ ಎದ್ಲು. ಶ್ರೀಲೀಲಾ ಅವನ ಪಕ್ಕದ ಸೀಟಲ್ಲಿ ಕೂತ್ಕೊಂಡು ಇಬ್ರು ಒಟ್ಟಿಗೆ ಪೆಂಟ್ ಹೌಸ್ ಕಡೆ ಪ್ರಯಾಣ ಸಾಗಿಸಿದ್ರು. ಅರ್ಧ ಗಂಟೆ ನಂತರ ಕಾರ್ ಒಂದು ಬಿಲ್ಡಿಂಗ್ ಮುಂದೆ ನಿಂತಾಗ ಅವಳು ಕಣ್ಣು ಬಿಟ್ಲು. ಆ ಬಿಲ್ಡಿಂಗ್ ನೋಡಿ ಶ್ರೀಲೀಲಾ ಹುಬ್ಬುಗಳು ಗಂಟಾದ್ವು. ನಾವಿಲ್ಲಿಗೆ ಯಾಕೆ ಬಂದಿದ್ದೀವಿ ಅಮೋಘ್? ನಿನ್ನ ಮನೆ ಚಿಕ್ಕದಾಗಿದೆ ಅಂತ ಇಲ್ಲಿ ಕರ್ಕೊಂಬಂದಿದ್ಯಾ? ಪರವಾಗಿಲ್ಲ, ಅಲ್ಲೇ ಹೋಗೋಣ. ಆ ಜಾಗ ಹೇಗಿದ್ರು ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಯು ಡೋಂಟ್ ಹ್ಯಾವ್ ಟು ಡೂ ಆಲ್ ದಿಸ್ ಫಾರ್ ಮೀ. ಆಗ ಅಮೋಘ್ ಕಾರ್ನ ಪಾರ್ಕಿಂಗ್ ಕಡೆ ಡ್ರೈವ್ ಮಾಡ್ತಾ, ಶ್ರೀ, ನಾನು ನಿನಗೋಸ್ಕರ ಈ ಮನೆ ಪರ್ಚೇಸ್ ಮಾಡಿದ್ದೀನಿ ಅಂದರೆ ನೀನು ನಂಬ್ತೀಯಾ ಅಂತ ಕೇಳ್ದ. ಶ್ರೀಲೀಲಾ ಅವನು ಹೇಳಿದ್ ಕೇಳಿ ಒಂದು ಕ್ಷಣ ಬೆಚ್ಚಿಬಿದ್ಲು. ನಂತರ ತಲೆ ಅಡ್ಡಡ್ಡ ಆಡಿಸ್ತಾ ಇಲ್ಲ ಅಂದ್ಲು. ಅಮೋಘ್ ತಮಾಷೆ ಮಾಡ್ತಿದ್ದಾನೆ ಅನ್ನೋದು ಅವಳು ಯೋಚನೆ. ಅಮೋಘ್ ಅದಕ್ಕೆ ಲೈಟಾಗಿ ಸ್ಮೈಲ್ ಮಾಡಿ, ನಿನಗೆ ನೆನಪಿದೆಯಾ ಶ್ರೀ, ನಾನು ಪೆಂಟ್ ಹೌಸ್ ಪರ್ಚೇಸ್ ಮಾಡೋದಕ್ಕೆ ಹೋದಾಗ ಅಲ್ಲಿ ನೀನು ಇದ್ದೆ, ಯಾಕೆ ಮಾಡ್ಕೊ ಅಂದ. ಶ್ರೀಲೀಲಾ ಏನೋ ನೆನಪು ಮಾಡಿಕೊಂಡು, ಅಂದರೆ ಅವತ್ತು ದೀಪಕ್ ಮತ್ತೆ ನಿನ್ನ ಮಧ್ಯ ಗಲಾಟೆ ಆಯ್ತಲ್ಲ ಅವತ್ತಾ ಅಂತ ಕಣ್ಣರಳಿಸ್ಕೊಂಡು ಕೇಳಿದ್ಲು. ಅಮೋಘ್ ಹೌದು ಅಂತ ತಲೆ ಆಡಿಸ್ದ. ಶ್ರೀಲೀಲಾ, ಹಾಗಾದ್ರೆ ಇದು ನಿನ್ನ ಬಾಸ್ಗೆ ಅಂತ ಪರ್ಚೇಸ್ ಮಾಡಿದ ಮನೆನಾ ಅಂತ ಕೇಳಿದ್ಲು. ಅಮೋಘ್ ಅವಳಿಗೆ ನಿಜ ಹೇಳಲಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲಿದ್ದ. ಬಾಸ್ ಮನೇನ ನಾನು ನೋಡ್ಕೋತಿದ್ದೀನಿ ಅಂತ ಸುಳ್ಳು ಹೇಳಿ ಜಾಸ್ತಿ ದಿನ ನಿಭಾಯಿಸೋದಕ್ಕಾಗಲ್ಲ. ಶ್ರೀ ಈಗಾಗಲೇ ತುಂಬ ನೊಂದ್ಕೊಂಡ್ಬಿಟ್ಟಿದ್ದಾಳೆ. ನಾನು ಪದೇ ಪದೇ ಸುಳ್ಳು ಹೇಳಿ ಅವಳಿಗಿನ್ನೂ ಹರ್ಟ್ ಮಾಡಬಾರ್ದು. ನಿಜ ಹೇಳೋದೇ ಒಳ್ಳೇದು ಅಂದ ಅನ್ಕೊಂಡು, ಮನೆಗೆ ಹೋಗಿಲ್ಲ ಮಾತಾಡೋಣ ಶ್ರೀ ಅಂದ. ಲೀಲಾ ಪೆಂಟ್ ಹೌಸ್ ಡೋರ್ ಎದುರು ಹೋಗ್ತಿದ್ದ ಹಾಗೆ ಸ್ಟನ್ ಆಗಿ ನಿಂತ್ಬಿಟ್ಲು. ಅದಕ್ಕೆ ಲೀಲಾ, ಅಮೋಘ್ ನಿಜ ಹೇಳು, ನಂತರ ತಮಾಷೆ ಮಾಡಬೇಡ. ಇದು ನಿನ್ನ ಬಾಸ್ ಪೆಂಟ್ ಹೌಸ್ ತಾನೆ? ಸುಮ್ಮನೆ ನೀನು ನನ್ನನ್ನು ಮೆಚ್ಚೋದಕ್ಕೆ ಇಲ್ಲಿ ಕರ್ಕೊಂಬಂದಿದ್ಯಾ? ನೋಡು, ನಾನು ನಿನ್ನ ಬಗ್ಗೆ ಏನೂ ಅಂದ್ಕೊಳ್ಳಲ್ಲ. ನೀನು ನಿನ್ನ ಅಪಾರ್ಟ್ಮೆಂಟ್ಗೆ ಕರ್ಕೊಂಡೋಗು. ಅದೆಷ್ಟೇ ಕೆಟ್ಟದಾಗಿದ್ರು ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಆದರೆ ಈ ಥರ ಇನ್ನೊಬ್ಬರು ಮನೇಲಿ ಇರೋದಕ್ಕೆ ನನಗೆ ಮನ್ಸು ಒಪ್ತಾ ಇಲ್ಲ ಅಂದ್ಲು. ಆಗ ಅಮೋಘ್ ಮುಗುಳ್ನಕ್ಕ, ಶ್ರೀ, ನಾನು ನಿಜಾನೇ ಹೇಳ್ತಿದ್ದೀನಿ, ಇದು ನಮ್ಮ ಮನೆನೇ, ಇದಕ್ಕೆ ನೀನೇ ಯಜಮಾನಿ, ನಾವು ಇನ್ಮುಂದೆ ಇಲ್ಲೇ ಇರ್ತೀವಿ ಅಂತ ಶ್ರೀಲೀಲಾ ಭುಜದ ಮೇಲೆ ಕೈ ಹಾಕ್ತಾ ಹೇಳ್ದ. ಶ್ರೀಲೀಲಾ ಅನುಮಾನದಿಂದ, ಸರಿ, ಇದನ್ನ ಕೊಂಡ್ಕೊಳ್ಳೋದಕ್ಕೆ ನಿಂಗೆ ದುಡ್ಡಿನಿಂದ ಬಂತು ಅಂತ ಡೈರೆಕ್ಟಾಗಿ ಅವನನ್ನು ಕೇಳಿದ್ಲು. ಅಮೋಘ್ ಒಂದು ಕ್ಷಣ ಯೋಚಿಸಿ, ನನಗೆ ಡೌಟ್ ಬರೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ ಶ್ರೀ. ನನ್ನ ಸಂಬಳದಲ್ಲಿ ದುಡ್ಡು ಉಳಿಸಿ ಮನೇನ ತೊಗೊಳೋದಕ್ಕಾಗ್ತಿರ್ಲಿಲ್ಲ. ನಮ್ಮ ಬಾಸ್ ಒಂದು ದೊಡ್ಡ ಪ್ರಾಜೆಕ್ಟ್ನ ಡೀಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು. ಅದಕ್ಕೆ ರಿಲೇಟೆಡ್ ಆಗಿ ಒಂದು ಅಗ್ರಿಮೆಂಟ್ ನಡಿಬೇಕಿತ್ತು. ಬೆಂಗಳೂರಿನ ಒಬ್ಬ ರಿಚ್ ಪರ್ಸನ್ ಜೊತೆಗೆ ಡೀಲಿಂಗ್ ಇತ್ತು. ಆ ಅಗ್ರಿಮೆಂಟ್ ನಮ್ದಾಗೋದಕ್ಕೆ ನಾನು ಹೆಲ್ಪ್ ಮಾಡಿದೆ. ನಮ್ಮ ಬಾಸ್ಗೆ ಕನ್ವಿನ್ಸ್ ಮಾಡೋದಕ್ಕೆ ಆಗದೆ ಇರೋದನ್ನು ನಾನು ಮಾಡಿ ತೋರಿಸ್ದೆ. ಅದನ್ನು ಮೆಚ್ಕೊಂಡು ನನ್ನ ಬಾಸ್ ಖುಷಿಲಿ ನಂಗೆ ಬೋನಸ್ ಕೊಟ್ಟರು. ಆಗ ನನಗೆ ಫಸ್ಟ್ ನೆನಪಾಗಿದ್ದು ನೀನೇ. ಅದಕ್ಕೆ ಈ ಪೆಂಟ್ ಹೌಸ್ನ ನಿನಗೋಸ್ಕರ ತಗೊಂಡೆ ಅಂದ. ಅಮೋಘ್ ಹೇಳಿದ್ ಕೇಳಿ ಲೀಲಾಗೆ ಇವಾಗ ಸ್ವಲ್ಪ ನಂಬಿಕೆ ಬಂತು. ಆಮೇಲೆ ಅಮೋಘ್ ಜೇಬಿಂದ ಡೋರ್ ಕೀ ಕಾರ್ಡ್ ತೆಗೆದು ಡೋರ್ ಎದುರುಗಡೆ ಹಿಡಿತಿದ್ದ ಹಾಗೆ ಡೋರ್ ಓಪನ್ ಆಯ್ತು. ಅಮೋಘ್ ಲೀಲಾ ಕೈಗೆ ಆ ಒಂದು ಕಾರ್ಡ್ ಕೊಟ್ಟು ಅವಳ ಕೈ ಹಿಡ್ಕೊಂಡು ಮನೆ ಒಳಗಡೆ ಕರ್ಕೊಂಡು ಹೋದ. ಒಳಗೆ ಹೋಗ್ತಿದ್ದ ಹಾಗೆ ಲಿವಿಂಗ್ ರೂಮಲ್ಲಿ ದೊಡ್ಡದಾಗಿ ಲೀಲಾ ಮತ್ತೆ ಅಮೋಘ್ ನಿಂತಿದ್ದ ಫೋಟೋ ನೇತಾಕಿರೋದು ಕಾಣಿಸ್ತು. ಅದನ್ನ ನೋಡಿ ಲೀಲಾ ವಾವ್ ಅಂತ ಹೇಳ್ತಾ ಆ ಫೋಟೋ ಹತ್ರ ಹೋಗಿ ಅದನ್ನ ಮುಟ್ಟಿ ಖುಷಿ ಪಟ್ಲು. ನಂತರ ತನ್ನ ಅಂಗೈಗಳನ್ನ ಒಟ್ಟಿಗೆ ಸೇರಿಸಿ ಸುತ್ತಲೂ ನೋಡ್ತಾ ತಾನು ಯಾವುದೋ ಪ್ಯಾಲೇಸಿಗೆ ಬಂದಿದ್ದೀನಿ ಅನ್ನೋ ಫೀಲ್ ಮಾಡ್ಕೋತಾ ಕೈಗಳನ್ನ ಸ್ಪ್ರೆಡ್ ಮಾಡಿ ಖುಷಿಯಿಂದ ಒಂದು ರೌಂಡು ಸುತ್ತಾಡಿದ್ಲು. ಅಮೋಘ್ ಅವಳು ಎಂಜಾಯ್ ಮಾಡ್ತಿರೋದನ್ನ
ಕೈ ಕಟ್ಕೊಂಡು ನೋಡ್ತಾ ತಾನು ಖುಷಿ ಪಡ್ತಿದ್ದ. ಅಮೋಘ್, ಓ ಮೈ ಗಾಡ್, ಇದು ನಮ್ಮನೇನಾ? ನನಗಂತೂ ಇದು ಕನಸು ಅನ್ನಿಸ್ತಿದೆ. ನಾನು ನಿಜವಾಗ್ಲೂ ನಿನ್ನ ಅಪಾರ್ಟ್ಮೆಂಟ್ ಈ ರೇಂಜಿಗೆ ಇರುತ್ತೆ ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ನೀನು ಇಷ್ಟು ರೆಸ್ಪಾನ್ಸಿಬಲ್ ಆಗಿರೋದನ್ನ ನೋಡೋದಕ್ಕೆ ತುಂಬ ಖುಷಿ ಆಗ್ತಿದೆ ಅಮೋಘ್. ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು ಸೋ ಮಚ್ ಅಂತ ಹೇಳಿ ಓಡು ಬಂದು ಅವನನ್ನು ಗಟ್ಟಿಯಾಗಿ ಹಗ್ ಮಾಡ್ಕೊಂಡ್ಳು. ಆಮೇಲೆ ಅವಳು ಏನೋ ನೆನಪು ಮಾಡ್ಕೊಂಡು ಹಾಗೆ, ಅಮೋಘ್, ಈ ವಿಷಯನ ನಾನು ಈಗಲೇ ಅಮ್ಮಂಗೆ ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳಿ ತನ್ನ ಫೋನ್ ತಗೊಂಡ್ಳು. ಅಮೋಘ್ ಯಾಕೋ ಅದು ಸರಿ ಅನ್ನಿಸ್ಲಿಲ್ಲ. ಶ್ರೀ, ನನಗೆ ಯಾಕೋ ನೀನು ಈ ವಿಷಯನ ಇವಾಗಲೇ ಅತ್ತೆ ಮಾವಂಗೆ ತಿಳಿಸೋದು ಬೇಡ ಅಂತ ಅನಿಸಿದೆ. ಯಾಕಂದರೆ ಈ ವಿಷಯನ ಅವ್ರಿಗೆ ಹೇಳ್ಬಿಟ್ರೆ ಗ್ಯಾರಂಟಿ ನಂಬಲ್ಲ. ನಾನು ನನ್ನ ಫ್ರೆಂಡ್ಸ್ ಮನೇಲಿದ್ದು ನಿಂಗೆ ಸುಳ್ಳು ಹೇಳ್ತಿದ್ದೀನಿ ಅಥವಾ ಬಾಡಿಗೆ ಕೊಟ್ಟು ಈ ಮನೆಯಲ್ಲಿ ನಿನ್ನ ಉಳಿಸ್ಕೋತಿದ್ದೀನಿ ಅಂತ ಏನೇನೋ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಸ್ವಲ್ಪ ದಿನ ಕಳೀಲಿ, ಆಮೇಲೆ ಹೇಳೋಣ ಅಂದ. ಅವ್ನು ಹೇಳೋದು ಕೇಳಿದ್ಮೇಲೆ ಶ್ರೀಲೀಲಾ ಸ್ವಲ್ಪ ಯೋಚನೆ ಮಾಡೋದು. ನೀನು ಹೇಳೋದು ಸರಿನೇ ಅಮೋಘ್, ನಾನು ಇದನ್ನು ಯೋಚನೆ ಮಾಡಿರಲಿಲ್ಲ. ಆದರೆ ನಿನ್ಕಂಡ್ರೆ ಅವ್ರು ಯಾಕೆ ಹಂಗೆ ಆಡ್ತಾರೆ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಮೊಬೈಲ್ನ ಟಿಪಾಯ್ ಮೇಲೆ ಇಟ್ಟು. ಅಮೋಘ್, ಪರವಾಗಿಲ್ಲ ಶ್ರೀ, ಒಂದಲ್ಲ ಒಂದಿನ ಅವರೆಲ್ಲ ನಮ್ಮ ಹತ್ರ ಬಂದೇ ಬರ್ತಾರೆ. ಆದರೆ ಆ ಟೈಮ್ ಬರೋವರೆಗೂ ನಾವು ಸ್ವಲ್ಪ ಕಾಯ್ಬೇಕಷ್ಟೆ ಅಂತ ಹೇಳ್ತಾ ಸೋಫಾ ಮೇಲೆ ಕೂತ್ಕೊಂಡ. ಲೀಲಾ ಹೌದು ಅನ್ನೋ ರೀತಿ ತಲೆ ಆಡಿಸ್ತಾ ಇಡೀ ಮನೇನ ಖುಷಿಯಿಂದ ನೋಡ್ತಾ ಹೋದ್ಲು. ಅಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಅಮೋಘನ್ ಫೋನ್ ರಿಂಗ್ ಆಯಿತು. ಅಮೋಘ್ ಕಾಲ್ ರಿಸೀವ್ ಮಾಡಿ, ಓ ಮಿಸ್ಟರ್ ದೇಸಾಯಿ ಹೇಳಿ ಅಂತ ಕೇಳ್ದ. ಆ ಕಡೆಯಿಂದ ದೇಸಾಯಿ, ಹಾಯ್ ಅಮೋಘ್, ನೀನು ಇವತ್ತು ಫ್ರೀ ಇದೆಯಾ ಅಂತ ಕೇಳ್ದ. ಅದಕ್ಕೆ ಅಮೋಘ್, ಓ ಎಸ್ ಇದೀನಿ, ಏನು ವಿಷಯ ಅಂತ ಕ್ಯೂರಿಯಾಸಿಟಿಯಿಂದ ಕೇಳ್ದ. ದೇಸಾಯಿ, ಇವತ್ತು ನತಾಶಾ ಬರ್ಡೇ, ಅವಳು ಹೋಟೆಲಲ್ಲಿ ಪಾರ್ಟಿ ಅರೇಂಜ್ ಮಾಡೋದಕ್ಕೆ ಹೇಳಿದ್ಲು. ಅದಕ್ಕೆ ನೀನು ಇನ್ವೈಟ್ ಮಾಡೋದಕ್ಕೂ ಹೇಳಿದ್ಲು. ದಟ್ಸ್ ವೈ ಕಾಲ್ ಮಾಡಿದೆ ಅಂದ. ಅಮೋಘ್, ಓ ಹೌದಾ, ಎಸ್ ನೋ ಪ್ರಾಬ್ಲಮ್, ನಾನು ಖಂಡಿತ ಬರ್ತೀನಿ ಅಂತ ಹೇಳಿ ಸ್ವಲ್ಪ ಹೊತ್ತು ಅದು ಇದು ಮಾತಾಡಿ ಕಾಲ್ ಡಿಸ್ಕನೆಕ್ಟ್ ಮಾಡ್ದ. ಈ ಕಡೆ ಲೀಲಾ ಇಡೀ ಮನೆ ನೋಡ್ತಾ ಸೆಕೆಂಡ್ ಫ್ಲೋರ್ ಹೋಗಿದ್ಲು. ವಾವ್, ಸಚ್ ಅ ಬ್ಯೂಟಿಫುಲ್ ಹೌಸ್. ಅಮೋಘ್ಗೆ ಇಂಥ ಒಳ್ಳೆ ಟೇಸ್ಟ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸುತ್ತಲೂ ಲೊಕೇಶನ್ ಎಷ್ಟು ಚೆನ್ನಾಗಿದೆ ಅಂತ ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊತಾ ಓಡಾಡ್ತಿದ್ಲು. ಕೆಳಗಡೆ ನಿಂತ್ಕೊಂಡು ಶ್ರೀಲೀಲಾ ನೋಡ್ತಿದ್ದ ಅಮೋಘ್. ಶ್ರೀನಾ ನತಾಶಾ ಬರ್ಡೇ ಪಾರ್ಟಿ ಕರ್ಕೊಂಡು ಹೋಗೋದಾ ಬೇಡವಾ ಅಂತ ಮನಸ್ಸಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ದ. ಆ ಪಾರ್ಟಿ ಕರ್ಕೊಂಡು ಹೋದ್ರೆ ತಾನು ಯಾರು ಅನ್ನೋದು ಲೀಲಾಗೆ ಈಸಿಯಾಗಿ ಗೊತ್ತಾಗ್ತಿತ್ತು. ಅದಕ್ಕೆ ಅವನು ಅವಳನ್ನ ಕರ್ಕೊಂಡು ಹೋಗದೇ ಇರೋದೇ ಒಳ್ಳೆಯದು ಅಂತ ಡಿಸೈಡ್ ಮಾಡ್ಕೊಂಡ. ಆಮೇಲೆ ಅವನು, ಶ್ರೀ, ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಈಗಲೇ ಹೊರಡಬೇಕು, ಆಮೇಲೆ ನಾನು ವಾಪಸ್ ಬರೋದು ಲೇಟ್ ಆಗ್ಬೋದು, ನೈಟ್ ಆದರೂ ಆಯಿತು ಅಂತಂದ. ಅದನ್ನು ಕೇಳಿ ಶ್ರೀಲೀಲಾ, ಅಮೋಘ್, ಇವಾಗ ತಾನೇ ಹೊಸ ಮನೆಗೆ ಬಂದಿದ್ದೀವಿ, ಆಗಲೇ ಹೊರಗೆ ಹೋಗಬೇಕು ಅಂತ ಅಂತಿದ್ಯಲ್ಲ, ನೀನು ಇವತ್ತು ಹೋಗ್ಬೇಕಾ? ಇಷ್ಟು ದೊಡ್ಡ ಮನೇಲಿ ನಾನು ಒಬ್ಬಳೇ ಹೇಗಿರಲಿ, ಪ್ಲೀಸ್ ಅಮೋಘ್, ಇವತ್ತು ನನ್ನ ಜೊತೆನೇ ಇರು ಅಂದ್ಲು. ಅಮೋಘ್ ಲೀಲಾನ ಕನ್ವಿನ್ಸ್ ಮಾಡಿ ಬಾಟಿಗೆ ಹೋಗ್ತಾನ ಅಥವಾ ಶ್ರೀಲೀಲಾ ಮಾತು ಕೇಳಿ ಮನೇಲೇ ಇರ್ತಾನ? ಇದ್ದಕ್ಕಿದ್ದ ಹಾಗೆ ಅಮೋಘ್ ತನ್ನ ಸತ್ಯದ ಅನಾವರಣ ಮಾಡ್ತಿದ್ದಾನೆ. ಶ್ರೀಲೀಲಾಗೇನಾದ್ರೂ ಡೌಟ್ ಬರುತ್ತಾ? ಅಮೋಘ್ ಮನೇಲಿ ಇಲ್ದೇ ಇರ್ಬೇಕಾದ್ರೆ ಶ್ರೀಲೀಲಾಗೇನಾದ್ರೂ ಅಪಾಯ ಆಗ್ಬೋದಾ? ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು.